ಎಜೆ ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಕೆ ಮಿತ್ರ ಮಂಡಳಿ ಶ್ರೀ ಜಾಗೃತ ದೇವಿ ಅಂಬಾ ಭವಾನಿ ದೇವಿ ದೇವಸ್ಥಾನ ವಿದ್ಯಾನಗರ ಹುಬ್ಬಳ್ಳಿ ಇವರ ನೇತೃತ್ವದಲ್ಲಿ ಎಸ್ಎಸ್ಕೆ ಸಮಾಜ ಪಂಚ ಟ್ರಸ್ಟ್ ಕಮಿಟಿ ವಿದ್ಯಾನಗರ ಹುಬ್ಬಳ್ಳಿ ಹಾಗೂ ಮೈತ್ರಿ ಮಹಿಳಾ ಅಸೋಸಿಯೇಷನ್ ಜವಳಿ ಗಾರ್ಡನ್ ವಿದ್ಯಾನಗರ ಹುಬ್ಬಳ್ಳಿ ಇವರ ಸಹಕಾರದೊಂದಿಗೆ ಸತತ 2ನೇ ಬಾರಿಗೆ 108 ಒಟ್ಟುಗಳಿಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಸೋಮವಾರ ಬೆಳಗ್ಗೆ 10:34 ಗಂಟೆಗೆ ಅಕ್ಷತಾರೋಪಣವನ್ನ ನೆರವೇರಿಸಲಾಗಿದೆ. ದಿವ್ಯ ಸಾನ್ನಿಧ್ಯವನ್ನ ಗದಗದ ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶಾಸಕರು ಆದ ಮಹೇಶ್ ತೆಂಗಿನಕಾಯಿ ಆಗಮಿಸಿದ್ರು. ಅಧ್ಯಕ್ಷತೆಯನ್ನ ನಾಗರಾಜ್ ಟಿ ಪಟ್ಟಣ ಅಧ್ಯಕ್ಷರು, ಉಪನಯನ ಸಮಿತಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಎಸ್ಎಸ್ಕೆ ಮಿತ್ರ ಮಂಡಳಿ ವಹಿಸಿದ್ರು. ಅತಿಥಿಗಳಾಗಿ ಎಂಎಸ್ ಬಾಣದ ಖ್ಯಾತ ವಕೀಲರು ಅಧ್ಯಕ್ಷರು, ಹುಬ್ಬಳ್ಳಿ ವಕೀಲರ ಸಂಘ ಶ್ರೀಮತಿ ಮೀರಾ ಶ್ರೀಕಾಂತ್ ಮೆಹರವಾಡ ಆಗಮಿಸಿದ್ರು. 2018ರಲ್ಲಿ ನಾಗರಾಜ್ ಪಟ್ಟಣ ಇವರ ನೇತೃತ್ವದಲ್ಲಿ ಸ್ಥಾಪನೆಯಾದ ನಮ್ಮ ವಿದ್ಯಾನಗರ ಎಸ್ಎಸ್ಕೆ ಮಿತ್ರ ಮಂಡಳಿ ಈ ಮಂಡಳಿಯಲ್ಲಿ ಹುಮ್ಮಸ್ಸಿನವರಾಗಿದ್ದ ಕಾರ್ಯಕರ್ತರನ್ನ ಆಯ್ಕೆ ಮಾಡಿ ಸಮಾಜದ ಉತ್ಸಾಹಿ ಯುವಕರನ್ನ ಜನಪರ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಸನ್ 2017-18ರಲ್ಲಿ ಶ್ರೀ ಜಾಗೃತ ದೇವಿ ಅಂಬಾ ಭವಾನಿ ಮಂದಿರವನ್ನ ಸ್ಥಾಪಿಸಿ ಅಲ್ಲಿಂದ ಅನೇಕ ಭಕ್ತಿಪರ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಾ ಪ್ರತಿ ವರ್ಷ ಆಷಾಢ ಮಾಸದ 4ನೇ ಶುಕ್ರವಾರದಂದು ದೇವಿಯ ಭಂಡಾರ ಉತ್ಸವವನ್ನ ಅತ್ಯಂತ ವೈಭವದಿಂದ ಮಾಡುತ್ತಾ ಸಮಾಜದ ಸಂಸ್ಕೃತಿ ಪರಂಪರೆ ಸಂಸ್ಕಾರಗಳನ್ನ ಆಚರಿಸುತ್ತಾ ಬಂದಿರುವವರು. ಪೂಜ್ಯ ಸ್ವಾಮೀಜಿಗಳು ಎಲ್ಲ ಒಟ್ಟುಗಳಿಗೆ ತಾವುಗಳು ಮುಂಬರುವ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒತ್ತು ಕೊಡುವುದು, ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಟುಂಬಗಳು ತಮ್ಮ ಜೀವನದ ಜೊತೆಗೆ ಸಮಾಜ ಸೇವೆಯನ್ನ ಮಾಡಿ ಎಂದು ಆಗಮಿಸಿ ಎಲ್ಲರಿಗೂ ಆಶೀರ್ವದಿಸಿದ್ರು. ಈ ಸಂದರ್ಭದಲ್ಲಿ ಪರಶುರಾಮಸ್, ಆರ್ಯನ್ ಆರ್ ಹಬೀಬ್, ವಸಂತ ಲಧವ, ಗುರುಮಾತಾ ವಿಜಯ ಬುದ್ಧಿ, ಸುಭಾಷ್ ಸಿಂಗ್ ಜಮಾದರ್, ಸುನಿಲ್ ವಿ, ಜಿತೂರಿ ಸಂಚಾಲಕರು, ರಾಘವೇಂದ್ರ ಟಿ, ಹಬೀಬ್ ಸಹ ಸಂಚಾಲಕರು, ಉಪನಯನ ಸಮಿತಿ ಶ್ರೀಮತಿ ಸರಳಾಜಿ ಭಾಂಡಗೆ, ವಿನಾಯಕ ಲಧವ, ಶ್ರೀಮತಿ ಸುನೀತಾ ಪ್ರಕಾಶ್, ಶ್ರೀಮತಿ ರತ್ನಮಾಲಾಜೆ ಬದ್ದಿ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.